ಬನ್ನಿ ಫ್ರೆಂಡ್ಸ್, ಇವತ್ತು ಪಟ್ ಅಂತ ನಾವು ಉಳಿದಿದ್ದ ಅನ್ನದಾಗ ಒಂದು ರೆಸಿಪಿ ಮಾಡೋಣಂತ. ಮೊದ್ಲಿಗೆ ನಾ ಇಲ್ಲಿ ಅನ್ನ ತೊಗೊಂಡಿನಿ, ಶೇಂಗಾ ತೊಗೊಂಡಿನಿ, ಕರಿಬೇವು, ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ ತೊಗೊಂಡಿನಿ, ಸಾಸಿವೆ, ಅರಿಶಿನ ಪುಡಿ, ಖಾರದ ಪುಡಿ, ತುಪ್ಪ, ಉಪ್ಪು ಮತ್ತು ಬಿರಿಯಾನಿ ಮಸಾಲ ತೊಗೊಂಡಿನಿ ನಾ ಇಲ್ಲಿ. ಮತ್ತು ಈಗೇನು ಮಾಡೋಣಂದ್ರೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಏನೈತಲ್ಲ ನಾವು ಹಸಿದನ್ನು ನಾವು ಅನ್ನಕ್ಕೆ ಮೊದಲು ಮಿಕ್ಸ್ ಮಾಡ್ಕೋಬೇಕು. ಮೊದಲಿಗೆ ನಾ ಇಲ್ಲಿ ಒಂದು 2 ಕಡ್ಡಿಯಷ್ಟು ಕರಿಬೇವು ಸೊಪ್ಪು ಹಾಕ್ಕೊಂಡಿನಿ. ಅದಕ್ಕೇನು ಮಾಡ್ತೀನಿ, ಅರ್ಧ ಚಮಚದಟ್ಟು ಖಾರದ ಪುಡಿ ಹಾಕೊಳ್ಳೋನು. ಖಾರದ ಪುಡಿ ಹಾಕ್ಕೊಂಡು ಈಗ ಒಂದೊಂದಾಗಿ ಇಂಗ್ರೀಡಿಯೆಂಟ್ ಮಿಕ್ಸ್ ಮಾಡ್ಕೊಂಡು ನೆಕ್ಸ್ಟ್ ನಾ ಇಲ್ಲಿ ಬಿರಿಯಾನಿ ಮಸಾಲ ಹಾಕೊಳಕತ್ತೀನಿ. ನಾ ಇಲ್ಲಿ ಹಂಗೆ ಹಾಕ್ಕೊಳಕತ್ತೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಹಾಕೋರಿ ಸಾಕು. ಖಾರ ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕಟ್ಟು ಹಾಕೋರಿ. ಹಾಕ್ಕೊಂಡು ಈಗ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ನಾ ಇಲ್ಲಿ ತುಪ್ಪ ಹಾಕ್ತೀನಿ. ಇದಕ್ಕೆ ತುಪ್ಪ ಹಾಕಿದ್ರೆ ಭಾಳ ಚಲೋ ಆಗ್ತೈತಿ, ಮಸ್ತ್ ಆಗ್ತೈತಿ, ಟೇಸ್ಟು ಬಾಯಾಗ ಭಾಳ ರುಚಿ ಇರ್ತೈತಿ. ಸೊ ಹಾಗಾಗಿ ನಾನು ಇಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡಿನಿ. ತುಪ್ಪ ಹಾಕ್ಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತೀನಿ. ಅದು ನಿಮ್ಗೆ ಗೊತ್ತೈತಿ, ನಾ ಎಲ್ಲ ರೆಸಿಪಿಗೂ ಕೊತ್ತಂಬರಿ ಸೊಪ್ಪು ಭಾಳ ಯೂಸ್ ಮಾಡ್ತೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಈಗ ಏನು ಮಾಡೋಣ ಅಂದರೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಏನೈತಲ್ಲ ಅನ್ನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋನು. ನಾ ಇಲ್ಲಿ ಬಿಸಿ ಅನ್ನ ತೊಗೊಂಡಿನಿ, ನೋಡ್ಬೋದು ಹುಗ ಹೊಂಟೈತಿ. ನೀವು ಬೇಕಾದ್ರೆ ಹಿಂದಿಂದ ಉಳಿದಿದ್ದು ಮುಂಜಾನೆದ್ದು ಅನ್ನ ಉಳಿದಿತ್ತಂದ್ರೆ ಅದನ್ನು ಒಗ್ಗರಣೆ ಹಾಕ್ಕೋಬೋದು, ಚಲೋ ಅನ್ನಿಸ್ತದೆ. ನಾ ಇಲ್ಲಿ ಬಿಸಿ ಬಿಸಿ ನಂದು ಅನ್ನ ಉಳಿದಿದ್ದಿಲ್ಲ, ನಾ ಹಾಗಾಗಿ ಬಿಸಿ ಅನ್ನ ಮಾಡ್ಕೊಂಡಿನಿ. ಈ ಬಿಸಿ ಅನ್ನಕ್ಕೆ ಏನೈತಲ್ಲ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಮಿಕ್ಸ್ ಮಾಡ್ಕೊರಿ. ಮಿಕ್ಸ್ ಮಾಡ್ಕೊಂಡು ಈಗೇನು ಮಾಡೋಣಪ್ಪ ಅಂದ್ರೆ ಒಂದು ಒಗ್ಗರಣೆ ತೊಗೊಂಬರೋಣ. ಒಗ್ಗರಣೆಗೆ ನಾ ಇಲ್ಲಿ ಏನು ಮಾಡ್ತೀನಿ, 2 ಚಮಚದಷ್ಟು ತುಪ್ಪ ಹಾಕ್ಕೋತೀನಿ. ತುಪ್ಪ ಒಂದು ಸ್ವಲ್ಪ ಕರಗಲಿ. 2ರಿಂದ 3 ಚಮಚದಟ್ಟು ಹಾಕೊಂಡು ನಡಿತೈತಿ. ಇಲ್ಲ ನಮಗೆ ತುಪ್ಪ ಬೇಡಪ್ಪ ಅಂತ ಅನ್ನೋದಾದ್ರೆ ನೀವು ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೋಬೋದು. ನಾ ಇಲ್ಲ ಆಲ್ಮೋಸ್ಟ್ ಎಲ್ಲ ತುಪ್ಪನ ಒಗ್ಗರಣೆ ತೊಗೋತೀನಿ ಎಲ್ಲ ಅಡುಗೆಗೂ. ಸೊ ಹಾಗಾಗಿ ಈಗ ತುಪ್ಪ ಕಾದೈತಿ. ನಾ ಇಲ್ಲಿ ಏನು ಮಾಡ್ತೀನಿ, ಕಡಲೆಬೇಳೆ, ಉದ್ದಿನಬೇಳೆ ಹಾಕಾಕತ್ತೀನಿ. ಎರಡೂ ಕೂಡಿ 1 ಚಮಚದಟ್ಟು ಹಾಕೀನಿ. ಅದು ಸ್ವಲ್ಪ ಕೆಂಪಾಗಲಿ. ಕೆಂಪಾದ ಕೂಡಲೇ ನಾ ಇಲ್ಲಿ ಶೇಂಗಾ ಹಾಕಾಕತ್ತೀನಿ. ಶೇಂಗಾ ಒಂದು ಮುಷ್ಟಿಯಷ್ಟು ಹಾಕೀನಿ. ಅವು ಸ್ವಲ್ಪ ಕೆಂಪಾಗಲಿ. ಕೆಂಪಾಗಂಗೆ ಚೆಂದಂಗೆ ಬಾಡಿಸ್ಕೊರಿ, ಒಂದು 2 ಸೆಕೆಂಡ್ ಬಾಡಿಸ್ಕೊರಿ, ಲಘುನ ಕೆಂಪಾಕಾವು. ಚೆಂದಂಗೆ ಕೈ ಆಡಿಸ್ಕೊರಿ. ಚೆಂದಂಗೆ ಕೈ ಆಡಿಸ್ಕೊಂಡು ಸ್ವಲ್ಪ ಕೆಂಪಾಗಲಿ. ಉದ್ದಿನಬೇಳೆ, ಕಡಲೆಬೇಳೆನೂ ಸ್ವಲ್ಪ ಕೆಂಪಾಗಬೇಕು. ಅಲ್ಲಿ ತನಕ ಕೈ ಆಡಿಸ್ಕೊಂಡು ಇಲ್ಲಿ ಒಂದು 1/4 ಚಮಚದಟ್ಟು ಅರಿಶಿನ ಪುಡಿ ಹಾಕಾಕತ್ತೀನಿ. ಅರಿಶಿನ ಪುಡಿ ಹಾಕ್ಕೊಂಡು ಮತ್ತೊಮ್ಮೆ ಕೈ ಆಡಿಸ್ಕೊಳ್ಳೋಣ. ಎಲ್ಲ ಒಟ್ಟು ಮಸಾಲೆ ಎಲ್ಲ ಚೆಂದಾಗಿ ಮಿಕ್ಸ್ ಆಗಬೇಕು. ಎಲ್ಲ ಮಸಾಲೆ ಮಿಕ್ಸ್ ಆದ ಕೂಡಲೇ ಈಗ ಏನು ಮಾಡೋಣಪ್ಪ ಅಂದ್ರೆ ನಾವು ಏನು ಅನ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಎಲ್ಲ ಮಸಾಲೆ ಅದು ಹಾಕಿ ಬಿಳಿ ಅನ್ನ, ಆ ಅನ್ನನೇನೈತಿ ನಾವು ಈ ಮಸಾಲೆಗೆ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಕೂಡಿ. ಈಗೆಲ್ಲ ಸೇರಿಸಿ ಒಮ್ಮೆ ಎಲ್ಲ ಕೂಡ ಕೈ ಆಡಿಸೋನು. ನೀಟಾಗಿ ಮಿಕ್ಸ್ ಆಗಬೇಕು. ಬಿಳಿ ಬಿಳಿಯಾಗಿ ಅನ್ನ ಉಳ್ಕೋಬಾರ್ದು, ಹಂಗೆ ಚೆಂದಾಗಿ ನೋಡಿ ಮಿಕ್ಸ್ ಮಾಡ್ಕೊರಿ. ನಾ ಇಲ್ಲೇ ಅರ್ಧ ನಿಂಬೆಹಣ್ಣು ತೊಗೊಂಡಿನಿ, ನಿಂಬೆಹಣ್ಣು ಹಿಂಡ್ಕೊಂಡಿನಿ. ನಿಂಬೆಹಣ್ಣು ಹಿಂಡ್ಕೊಂಡು ಈಗ ಫುಲ್ ನೀಟಾಗಿ ಕಲಿಸ್ಕೊತೀನಿ ಎಲ್ಲ ಕೂಡಿ. ಇಲ್ಲಪ್ಪ ಅಂದರೆ ನೀವು ಏನು ಮಾಡ್ಬೋದು, ಹಸಿ ಉಳ್ಳಾಗಡ್ಡಿ ಸತೆ ನೀವು ಕಟ್ ಮಾಡಿ ಹಾಕೋಬೋದು, ಅದು ಭಾಳ ಟೇಸ್ಟ್ ಕೊಡ್ತೈತಿ. ಅದೇನು ಒಗ್ಗರಣೆಗೆ ಹಾಕೋದು ಬೇಡ. ಈಗೇನು ಮಾಡ್ತೀನಿ, ಕೊತ್ತಂಬರಿ ಸೊಪ್ಪು ಹಾಕೊಳಕತ್ತೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇನ್ನೊಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳೋನು. ನೀವು ಇದಕ್ಕೆ ಹಸಿ ಉಳ್ಳಾಗಡ್ಡಿ ಕಟ್ ಮಾಡಿ ಸಣ್ಣಗೆ ಕಟ್ ಮಾಡಿ ಹಾಕೊಂಡ್ರೆ ಭಾಳ ರುಚಿ ಕೊಡ್ತೈತಿ. ಖಂಡಿತ ಎಲ್ಲರಿಗೂ ಪಟ್ಟಂತ 5 ನಿಮಿಷದ ಒಳಗೆ ಮುಗಿತೈತಿ. ಎಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಇತ್ತಪ್ಪ ಅಂತಂದ್ರೆ ಪಟ 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 ಮಿಕ್ಸ್ ಮಾಡೋದು ಅಷ್ಟೇ ಕೆಲಸ. ಮಿಕ್ಸ್ ಮಾಡೋದೈತಿ. ಈ ಚಟ್ನಿಗೆ ಅದು ಒಗ್ಗರಣೆ ಕೊಡ್ತೀವಲ್ಲ, ಹಂಗೆ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ ಹಾಕಿ ಒಗ್ಗರಣೆ ಕೊಟ್ಟು ಮುಗಿದೋತು ಅನ್ನ. ಎಷ್ಟು ಒಂದು ಪ್ಲೇಟ್ ಅನ್ನ ತಿನ್ನೋ ಜಾಗದಾಗ 2ರಿಂದ 3 ಪ್ಲೇಟ್ ಅನ್ನ ತಿಂತೀರಿ, ಅಷ್ಟು ಚಲೋ ಆಗ್ತೈತಿ, ಅಷ್ಟು ರುಚಿ ಕೊಡ್ತೈತಿ. ಆ ಬಿರಿಯಾನಿ ಫ್ಲೇವರ್ ಇರ್ತೈತಲ್ಲ, ಮಸ್ತ್ ರುಚಿ ಕೊಡ್ತೈತಿ. ಟ್ರೈ ಮಾಡಿ ನೋಡಿರಿ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ತಿಳ್ಕೊತೀನಿ. ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್.